ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ನೋಡೋಣ ಬನ್ನಿ. ನಮ್ಮ ಊರಿಗೆ ಹೋಗೋಣ ಅಂತ ನೋಡಿ ಹೋಗ್ತಾ ಇದ್ದೀರಿ. ನಮ್ಮ ಬೆಂಗಳೂರಿಂದ ಊರಿಗೆ ನಮ್ಮ ಅಮ್ಮ ಮನೇಲಿ ಪೂಜೆ ಇದೆ ಅಂತ ಹೇಳಿದರು, ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಮತ್ತು ಹೋಗಿ ಇದೆಲ್ಲ ಬೆಳಗ್ಗೆ ಎದ್ದು ನೋಡುವರೆ ಮತ್ತು ಕೇಸರಿ ಬಾತ್ ಅದಕ್ಕೆ ಅಂದ್ಬಿಟ್ಟು ನೋಡಿ ಅವರು ಬಾಟರ್ ಮಾಡ್ತಾ ಇದ್ದಾರೆ ಟೊಮೆಟೊ ಬಾತು. ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಅವ್ರು ಮಾಡ್ತಾ ಇರ್ತಾರಲ್ವ, ಮತ್ತು ನಮಗೂ ಬೇಗ ಕೆಲಸ ಮನೆ ಒಳಗಡೆ ಇರುತ್ತಲ್ವ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಮಕ್ಕಳು ಮಾಡ್ಕೊಂಡಿದ್ದಾರೆ. ನೋಡಿ ಟೊಮೆಟೊ ಬಾತೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡಿ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾರೆ. ಅವ್ರ ಬೇರೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತು ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ಅಷ್ಟು ನೋಡಿ, ಒಂದು ಬಾಕ್ಸ್ ಅಕ್ಕಿ ಒಂದು ಬಾಕ್ಸ್ ಅಕ್ಕಿ ಹಾಕ್ಬೇಕಂದ್ರೆ 2 ಬಾಕ್ಸ್ ನೀರು ಹಾಕ್ಬೇಕು. ಅದಕ್ಕೆ ಅಂತ ಮಾಡಿ ನೋಡಿ ನೀರೆಲ್ಲ ಹಾಕ್ತಿದ್ದಾರೆ. ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಲ್ವ, ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಬೇಕು. ಮಸಾಲೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಸ್ವಲ್ಪ ನಮ್ಮ ಕೈಲಿ ಎಸ್ಪಾಯ್ತು ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾವ ಥರ ಎಲ್ಲ ಮಾಡಿದ್ದಾರೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕ್ಬೇಕಲ್ವ, ಅದೆಲ್ಲ ಹಚ್ಚಿ ಇಟ್ಕೊಂಡು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಮತ್ತು ಮಿಕ್ಸ್ ಮಾಡಿ ಮತ್ತು ಕುಡಿಯೋಕ್ಕೆ ನೀರೆಲ್ಲ ಬೇಕಿತ್ತಲ್ವ, ತಗೊಬರ್ತಾ ಇದ್ದಾನೆ. ಕುಡಿಯೋಕ್ಕೆ ನೀರೆಲ್ಲ ತಗೊಬರ್ತಾ ಇದ್ದಾನೆ ನೋಡಿ. ವಾಟರ್ ನೀರು ಫಿಲ್ಟರ್ ನೀರಲ್ವಾ, ಅದಕ್ಕೆ ನೋಡಿ ತಗೊಬರ್ತಾ ಇದ್ದಾನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಬೇಕಿತ್ತು. ಅಕ್ಕಪ್ಪ ಮಾಡಲ್ಲ ಹುಳಿ ಅಲ್ವ ಸ್ವಲ್ಪ ಪೈನಾಪಲ್ಲು, ಅದಕ್ಕೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಹಾಕ್ಕೊಬೇಕು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವ ಥರ ಎಲ್ಲ ಇದ್ದಿತ್ತು ಅಂತ ನೋಡಿ, ಈ ಥರ ಎಲ್ಲ ಆಗಿತ್ತು. ಮತ್ತು ಟೊಮೆಟೊ ಬಾತು ರೆಡಿ ಆಗಿದೆ. ದಮ್ ಕಟ್ಟಿದ್ರಲ್ವ ಆವಾಗಲೇ, ಇದೆಲ್ಲ ರೆಡಿ ಆಗಿದೆ ಟೊಮೆಟೊ ಬಾತು. ಮತ್ತು ಪೂಜೆಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ವ, ಕೇಸರಿ ಬಾತೂ ರೆಡಿ ಆಗಿದೆ. ಮತ್ತು ಪೂಜೆಗೆ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ನೋಡಿ ಎಲ್ಲ ಅವ್ರು ಹೂವದಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಅವರೇ ನೋಡಿ. ಮತ್ತು ಎಲ್ಲ ರೆಡಿನ ಸ್ವಲ್ಪ ಮಿಕ್ಕಿರೋದೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಅವರು, ಏನೋರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ರೆಡಿ ಮಾಡಿಕೊಂಡು ಪೂಜೆ ಪೂಜೆ ಎಲ್ಲ ಮಾಡ್ಕೊಂಡು ಮಂಗಳಾರತಿ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದು ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.